ಇದೇನ್ಲೇ ತೆಲಿಗೆ? ವಿಗ್ ಸುಮ್ಮನಿರ್ರಿ. ಮೊದ್ಲ ಕೂದ್ಲಿಲ್ಲ ತಲ್ಯಾಗ ಅಸಹ್ಯ ಮಂದಿ ಮುಂದೆ ಮತ್ತೇನು ಮಾಡ್ಬೇಕು? ಅದಕ್ಕೆ ನಿನ್ನೆ 350 ರೂಪಾಯಿಗೆ ಮಾರಕ್ಕೆ ಬಂದಿದ್ದು ಓಣ್ಯಾಗ ಹಾಕ್ಕೊಂಡೀನಿ. ಸುಮ್ಮನಿರ್ರಿ. ಕೂದ್ಲದ್ರಿ ಮುಳ್ಳಂದಿಗತೆ ಕಾಣ್ತಿದ್ದಿ, ವಿಗ್ ಹಾಕೊಂಡು ನಿಂತೀಯನ ಈಗ? ನಿಮಗಂತ್ರ ನನಗೆ ಏನಾರ ಒಂದು ಆಡ್ಕೊಳಕ್ ಸಿಗುತ್ತತ್ತೆ ಅಂತ ಕಾಯ್ತಿರ್ತೀರಿ ನೋಡತ್ತಾಗ. ಸ್ವಲ್ಪ ಸುಮ್ಮನೆ ಬಾಯಿ ಮುಚ್ಕೊಂಡಿರಿ. ಆಯ್ತು. ಅಲ್ಲ ರತ್ನ ಹೊಟ್ಟಿಲ್ಲದಾಳ್ರಿ, 7 ಮುಗ್ಯಾಕೆ ಬಂತು. ಹೋಗಿ ಕರ್ಕೊಂಬರ್ಬೇಕಲ್ಲ ಆಕಿನ್ನ. ರೀ ನಿಮಗ ಹೇಳಿದ್ದೆ. ಮತ್ ಬಾಯಿ ಮುಚ್ಕೊಂಡಿರಂತೀಯಲ್ಲೋ ಮರಯ್ಯ. ಮಾತಾಡಿದ್ರು ತಪ್ಪು, ಮಾತಾಡ್ಲಿಕ್ಕಂದ್ರು ತೆಪ್ಪಾಪ. ರೀ ತಮಾಷೆ ಮಾಡಬೇಡ್ರಿ, ಕರ್ಕೊಂಬರ್ಬೇಕು ಹೋಗಿಕಿನ್ನ. ಹ್ಞೂ ಕರ್ಕೊಂಬರ್ಬೇಕು. ಬ್ಯಾಡ ಅಂದಾರ ಯಾರು? ನಡ್ರಿ ಮತ್ತೆ ಹೋಗುನ. ಇವತ್ತ ನಾ ಹೇಳೇನಿ, ಹೆಂಗಿದ್ರೆ ಫೋನ್ ಹಚ್ಚಿ ಬರ್ತೇನೆ ಅಂತೇಳಿ. ಅವರು ಹ್ಞೂ ಬಾಬೆ ಅಂತ ಅಂದಾಳಕಿನು. ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡೇನಿ, ಅರ್ಬಿ ತುಂಬಿಟ್ಕೊಂಡೇನಿ. ಅತ್ತಿಯವರು ಅನ್ನಕತ್ತಿದ್ರೆ ಕಳಿಸ್ಬೇಕು ಅವ್ರ ಮನೆಗೆ. ಪಾಪ ಅಲ್ಲೇ ಆದ್ರೆ ಒಂದು ಸುಸೂತ್ರೆಯರಿಗೆ ಒಂದು ಕುಂತು ನಿಂತು ಆರಾಮ ಆಸರ ಬೇಸರ ಕಳ್ಕೊಂಡು ಡೆಲಿವರಿ ಹಾಕತಿ ಕಳಿಸ್ತೀನಿ ಅನ್ನಕತ್ತಿದ್ರು. ನಾ ಬಾಬೆ ನೀನು ಅಂತ ಹೇಳಾಳ. ಅದಕ್ಕೆ ಈಗ ಅವ್ರು ಕಳ್ಸೋ ಹೊತ್ನಾಗ ನಾವು ಪಟಕ್ನ ಕರ್ಕೊಂಡ್ ಬಂದ್ಬಿಡ್ಬೇಕು. ಬರ್ರಿ ಹೋಗುನು. ಓ ಎಲ್ಲ ಮೀಟಿಂಗ್ ಆಗೈತಿ. ಮೀಟಿಂಗ್ ಆಗಿ ನಿರ್ಧಾರ ತಗೊಂಡಾದ ಮೇಲೆ ಈಗ ನನಗೆ ಹೇಳುವುದು. ಆಯ್ತು ನಡ್ರಿ ಹೋಗುನು. ನಡಿ ಹೋಗು. ನಾನು ಬಸ್ಸಿಗೆ ಕರ್ಕೊಂಬರೋದಲ್ಲ, ಕಾರ್ ಗಾಡಿ ಬುಕ್ ಮಾಡ್ರಿ ಒಂದು. ಕಾರ್ ಗಾಡಿ ಬುಕ್ ಮಾಡ್ಬೇಕು. ಬುಕ್ ಮಾಡಿ ಅದು ಡೆಲಿವರಿ ಆಗಿ ನಾವು ತಗೊಂಡು ಯಾವಾಗಲೇ ನಿನ್ನ ನಿಮ್ಗೇನು ಶೋರೂಮ್ಗೆ ಹೋಗಿ ಬುಕ್ ಮಾಡೋದು ನಾನು? ಮಕ ನೋಡ್ರಿ ನಿಮ್ದು. ಕಾರ್ ಗಾಡಿ ಬುಕ್ ಮಾಡೋ ಮಕ ದಿಕ್ಕಿಲ್ಲ. ಇಲ್ಲಿ ಒಂದು ಕಾಸಿನ ಸರ್ಕ ಎಷ್ಟು ದಿನದಿಂದ ಒಂದು ಚಪ್ಲಾರ ಹಾಕೋಬೇಕು ಕೊಳ್ಳಾಗಂತ ಕಾಯ್ತಾ ಇದೀನಿ. ಅದನ್ನ ತೊಗೊಳಕ್ಕೆ ದಿಕ್ಕಿಲ್ಲ. ಹಿಂಗೆ ಹೋಗಿ ಹೋಗಿ ನೀವು ಮತ್ತೆ ಕಾರ್ ಬುಕ್ ಮಾಡ್ತಾರಂತ. ಕಾರ್ ಮಕ ನೋಡ್ಕೊಂಡ್ರಿ ಕನ್ನಡಿಯಾಗ ಹೋಗಿ ನಿಮ್ದು. ಏನಪ್ಪ ಈ ಕೆಟ್ಟ ಮರ್ಯಾದೆ ತೆಗಿತಾ ಅದಿ? ಕಾರ್ ಬುಕ್ ಮಾಡ್ರಿ ಅಂದ್ರೆ ಯಾವ್ದಾರ ಒಂದು ಬಾಡಿಗೆ ಕಾರ್ ತೊಗೊಂಬರೋಗ್ರಿ. ಪಟಕ್ನ ಹೋಗಿ ಏನು ಬೇಕಾದಷ್ಟು ಸಿಕ್ಕ ಊರಾಗದು ಭಾಳ ಮಂದಿ ಹೊಡೆದಿದ್ದಾರೆ. ತೊಗೊಂಬರ್ರಿ, ಹೋಗಿ ಕಾರ್ ಗಾಡಿಯಾಗ ಕರ್ಕೊಂಬರ್ಬೇಕು. ಅಲ್ಲಿ ಅವ್ರ ಮನ್ಯಾಗ ಕಾರ್ ಐತಲ್ಲ? ಕಾರ್ ಐತಲ್ಲ, ಇತ್ತು ಚಲೋ ಬರ್ತಾರ. ಇಲ್ಲಂದ್ರೆ ಏನಪ್ಪ. ನಡಿ ಹೋಗು ನಡಿ. ಹಂಗಾರ ಹೋಗ್ತಾ ದಾರ್ಯಾಗ ಒಂದು ಮೂಲಿ ಮನಿ ಮುತ್ತೆ ಅದನಲ್ಲ, ಅವ್ನು ಕಾರ್ ಗಾಡಿ ಬಗಲಾಗ ನಿಂತಿತ್ತು. ಅವಂಗ ಹೇಳಿ ಒಂದು 1000 ರೂಪಾಯಿ ಕೊಡ್ತೇನೆ ಬಾರಪ್ಪ ಅಂತಂದು ಹೇಳ್ತೇನೆ, ಡಿಜೆಲ್ ಹಾಕಿಸ್ತೇನೆ ಅಂತೇಳಿ. ಎಷ್ಟು ಅಲ್ಲಿಂದ ಇಲ್ಲಿಗೆ ಹೋಗ್ಬರಕ್ಕೆ ಎಷ್ಟು ಒಂದು 1000 ರೂಪಾಯಿ ಹಾಕತ್ತೇನೆ? ಹಾಕತ್ ನಿಮಗೆ 1500 ರೂಪಾಯಿನೇ ಬೇಕನ. ಹಂಗಾರ ಒಂದು 1100 ರೂಪಾಯಿ ಪೆಟ್ರೋಲ್ ಹಾಕ್ಸಿತ್ತಂದ್ರು ಅವ್ನ ಕಾರ್ ಗಾಡಿಗೆ ಒಂದು ಕೈಯಾಗ ಒಂದು 400 ಕೊಡಲೇಬೇಕಲ್ಲ ಮತ್ತೆ. ಹ್ಞೂ ರೀ, ಮತ್ತೆ ಕೊಡ್ಬೇಕು. ನಡಿ ಹೋಗುನು. ನಡಿ, ನಾ ಕಾರ್ ಗಾಡಿ ಇದು ಮಾಡ್ತೇನೆ, ನೀನು ನಡಿ ಸೀರೆ ಉಟ್ಕೊಂಬ. ಯಪ್ಪ ದೇವ್ರೆ, ಇದೊಂದು ಕೂಸಾತಂದ್ರೆ ಗಟ್ಟೆ ಕಾಳ ಆಪ್ರೇಷನ್ ಮಾಡಿಸ್ಕೊಂತ ಹೇಳ್ಬೇಕೀಗೆ. ಹುಡುಗರು ಅರ್ಬಿ ಇಟ್ಕೊಂಡೇನಿ, ನನ್ನ ಅರ್ಬಿನೂ ಇಟ್ಕೊಂಡೇನಿ. ಆಯ್ತು. ರತ್ನ, ಇದೇನ್ಲೇ 2 ಬ್ಯಾಗ್ ತಯಾರು ಮಾಡಿ ಎಲ್ಲರೂ ಹೊಂಟಿಯೇನ? ಇದೇನ್ರಿ ಹೊಸ್ತಾಗಿ ಕೇಳ್ತೀರಿ? ನಮ್ಮವನ ಮನೆಗೆ ಹೊಂಟನಲ್ಲ ಡೆಲಿವರಿಗೆ, ಅದಕ್ಕೆ. ಅಲ್ಲ ಅಲ್ಲೇ ಇರಾಕ್ ಹೊಂಟಿಯೇನು ಡೆಲಿವರಿ ಮುಗಿಸ್ಕೊಂಡ್ ಬರಾಕ್ ಹೊಂಟಿಯೇ? ಇಷ್ಟ ಅರ್ಬಿ ಬ್ಯಾಗ್ ನೋಡಲಿ, ಹೊರಗೊಂದಿಟ್ಟಿ ಅದು ನಿಂದ ಹೋದಲ್ಲ. 3 ನನವೆ ಅಲ್ರಿ. 6 ತಿಂಗಳು ಇದು ಬರ್ಬೇಕು ಬಾಣೆತನ ಮುಗಿಸಿ. 6 ತಿಂಗಳಿಗಾಗ ಅರ್ಬಿ ನೈಟಿ ಆಮ್ಯಾಗ ಬೇರೆ ಏನು ಇರೋದಿಲ್ಲ. ಹುಡುಗರನ್ನ ಕರ್ಕೊಂಡು ಹೊಂಟೇನ ತವ್ಕರ ಅರ್ಬಿ. ರತ್ನ, ಭಾಳ ಬೇಜಾರಾಕೈತ್ಲಿಪ್ಪ. ನೀ ಇಲ್ದೆ ಈ ಮನ್ಯಾಗ ಇರಾಕ ನಾವು ಒಂಥರ ಆಗ್ಬಿಡ್ತೈತಿ. ಇನ್ನೊಂದು 7 ದಿನ ಬಿಟ್ಟು ಹೋಗ್ಲೆ. ಅದು ಅಲ್ದ ಹುಡುಗರು ಬೇರೆ ಕರ್ಕೊಂಡು ಹೋಗ್ತೇನಂತಿ. ಬಣ ಅನಿಸ್ತತಿ, ಮನೆ ಒಳಗೆ ಬರಾಕ್ ಒಲ್ಲೆ ಅನಿಸ್ತದ ಜೀವ. ಯಾಲ್ರಿ ಮತ್ತೆ ಡೆಲಿವರಿಗೆ ಹೋಗ್ಬೇಕಲ್ಲ. ಇದೇನು ಫಸ್ಟ್ ಟೈಮ್ ಹೊಂಟೇನಿ. 2 ಮಕ್ಳು ಆದ್ವಪ್ಪ, 3ನೇದ್ದು. 2 ಆದ್ವ ಅವಾಗ ದಡ. ಅದಾದ್ಮೇಲೆ ಎಷ್ಟು ಈಗ ಒಂದು 5 ವರ್ಷ ಆತೇನಲ್ಲ? 5 ವರ್ಷ 4-5 ವರ್ಷ ಆತನ. ಮತ್ತೆ ಈಗ ಏನಿಲ್ಲ ಎತ್ತಿಲ್ಲ, ಈಗ ಹೊಂಟ್ರ ಆಪರೇಷನ್ ಮಾಡಿಸ್ಕೊಂಡ್ಬಿಡ್ಲಿಪ್ಪ ಇದಾಗಿಂದ. ಅವಾಗ ಮಾಡಿಸ್ತೇನೆ ಅಂದೆ ನಾನು. ನೀವ ತಾಯಿ ಮಗ ಕೇಳಲಿಲ್ಲ, ಈಗ ಅಂತೀರಿ ಮಾಡಿಸ್ತೇನೆ ಬಿಡ್ತೇನೆ ನಾನು. ಸಾಕು, ನನಗೂ 3 ರಗಡ ಆದ್ವು, ಆಪರೇಷನ್ ಮಾಡಿಸ್ತೇನೆ. ಆಗ್ಲಿ ಬಿಡು. ನಿಮ್ಮ ತಂಗಿನೂ ಬರ್ತಾಳ? ಇಲ್ರಿ, ಆಕೆ ಬರ್ತಾಳ. ಇಲ್ಲಿ ಮನ್ಯಾಗ ಬೇಕಲ್ಲ ಅತ್ತಿಯರ್ ಕೂಟ. ಮತ್ತೆ ಎಲ್ಲರೂ ಕೂಡ ಹೋದ್ರೆ ಹೆಂಗೆ? ಇಲ್ಲ, ಆಕೆ ಬರಲ್ಲ, ಬೇಜಾರು ಮಾಡ್ಕೊಂಡಾಳ ಬರ್ತೇನೆ ಅಂತೇಳಿ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲ ಮತ್ತೆ ಈಗ ಆಕಿನೂ ಬಂದ್ರೆ ಇಲ್ಲಿ ಮತ್ತೆ ಅತ್ತಿಯರ ಜೊತೆಗೆ ಯಾರು ಅದಾರ? ತೀರ ಒಂಚರಿಗೆ ನೀರು ಕೊಡಾಕರ ಬೇಡನ, ಕುಡಿಯಾಕ ಬ್ಯಾಸರಾಗಿ ಬಂದು ಕುಂತ್ರ ಅದಕ್ಕೆ. ಸರಿ. ಹುಡುಗರ್ದು ಯಾವಾಗ ಸಾಲಿ ಸ್ಟಾರ್ಟ್? ರತ್ನ, ಆತನವ ಎಲ್ಲ ತಯಾರಿ ಮಾಡ್ಕೊಂಡೆ. ನಿಮ್ಮಪ್ಪ ನಿಮ್ಮ ಬರ್ತಾರಂತ ಈಗ ಫೋನ್ ಬಂದಿತ್ತೆ. ನಿಮ್ಮ ತಂಗಿ ಮಾತಾಡತ್ತಿದ್ಲ. ಏನ ಹೋಗುವ, ಹೋಗಿ ಹುಷಾರಿ ಬಣ್ಣತನ ಮುಗಿಸ್ಕೊಂಡು ಆರಾಮ ಬಾ. ಆರಾಗೇನ ಯವ್ವ, ಈಗ ಹೋದ್ರೆ ಒಂದು 6 ತಿಂಗಳು ಮಟನೂ ಇರ್ಲೇಬೇಕಂದೆ. ಡೆಲಿವರಿ ಆಗಿ 1 ತಿಂಗಳು 2 ತಿಂಗಳಿಗೆ ಬಂದ್ರೆ ನಡೆಯಂಗಿಲ್ಲನ? ನಡೆಯಂಗಿಲ್ಲ ಯಾಕಪ್ಪ, ಓಡ್ತತಿ. ಅಲ್ಲ ಆದ್ರೆ ಆಕಿ ವಿಶ್ರಾಂತಿ ಬೇಕಲ್ಲೋ. ಈಗ ಹಸೆ ಬಾಣ್ತಿರ್ತಾಳ, ತಣ್ಣೀರ ಕೈ ಇಡಂಗಿಲ್ಲ, ಏನು ಕೆಲಸ ಮಾಡ್ಕೊಳಕ್ ಆಗಂಗಿಲ್ಲ. ಸೇ ಬಾಣ್ತಿ ಎಷ್ಟು ಜೋಪಾನ ಜತ್ನ ಆಕತಿ ಅಷ್ಟಕ್ಕಿ ಒಳ್ಳೇದು, ಖುಷಿಗೆ ಒಳ್ಳೇದು. ಮನುಷ್ಯ ನಮ್ಮ ಅನುಕೂಲಕ್ಕೆ ತಕ್ಕಂಗ ನಾವೆಲ್ಲ ಮಾಡಬಾರ್ದು. ಏನು ಹಿರಿಯರು ಯಾಕೆ ಸುಮ್ಮನೆ ಮಾಡ್ಯಾರ ಅಂತ ತಿಳ್ಕೊಂಡಿಯಾ? 6 ತಿಂಗಳೇ ಬಾಣೆತನ ಆಗಬೇಕು ಅಂತ ಯಾಕೆ ಮಾಡ್ಯಾರ? 9 ತಿಂಗಳೇ ಡೆಲಿವರಿ ಇರ್ತಾರೆ ಹೆಣ್ಮಕ್ಳು, 6 ತಿಂಗಳು ಅದಾದ್ಮೇಲೆ ಬಾಣೆತನ ಅಂತೇಳಿ ಯಾಕೈತಿ ಅಂತಂದ್ರೆ ಅದು ಒಂದು ಕಾಲ, ಒಂದು ಏನೋ ಕಾರಣ ಇರ್ತಾವ ಅದಕ್ಕೆ, ಗೊತ್ತನ? ಅದಕ್ಕೆ ಆತು. ಇದು ಅಂದಂಗ ರತ್ನ, ಹುಡುಗರು ಕರ್ಕೊಂಡು ಹೊಂಟಿ
ಮತ್ತೆ ಅವ್ರ ಸಾಲಿ ಅಂದ ಶುರು ಅಯ್ಯೋ ನಾನು ಅದನ್ನ ಕೇಳಿದ್ನಿವೇ ಮರ್ತ ಬಿಟ್ಟೆ. ಸಾಲಿ ಹತ್ತಿಯವ್ರ ಜೂನ್ ತಿಂಗಳು ಚಾಲು ಅಕ್ಕವ. ಅದು ಅಲ್ದೆ ಇನ್ನು ಅವ ಬಂದಿಲ್ಲ, ಕಲ್ಲ ಬಂದಿಲ್ಲ, ಮಲ್ಲ ಬಂದಿಲ್ಲ ಅಂತೇಳಿ, ಟೀಚರ್ ಬಂದಿಲ್ಲ ಅಂತೇಳಿ ಭಾಳ ದಿನ ದುಡ್ಕೊಂತ ಒಂದು 15 ದಿನ ಯಾವ ಹುಡುಗರು ನೆಟ್ಟಗೆ ಸಾಲಿಗೆ ಬರಂಗಿಲ್ಲ ರೀ ಅತ್ಯಾರ. ಹಾಗಾಗಿ ಸುಮ್ಮನೆ ಯಾಕೆ ಅವಸರ ಮಾಡ್ಕೊಂಡು ಓಡ್ಬೇಕು, ಬೇಡ ಜೂನ್ ತಿಂಗಳು ಆರಾಮ್ ಕಳಿಸ್ತೀನಿ ರೀ ಅತ್ಯಾರ. ಹುಡುಗರೆಲ್ಲ ಸಾಲಿಗುಬೆ ಅಂತ ಕೂಡಿಂದ ಅಲ್ಲಿ ಮಟ್ಟ ಹುಡುಗರು ಇಲ್ಲ ಅಂದ್ರೆ ನಿಮಗೂ ಒಂಚೂರು ತ್ರಾಸ ಕಡಿಮೆ ಆಕತಿ. ಅದಕ್ಕೆ ಏನು ನಿಮ್ಮ ತಂಗಿ ಮಕ್ಕ ಇಷ್ಟು ದಪ್ಪ ಆಗೈತಿ ಈಗ. ಅಕ್ಕಿನೂ ಬರ್ತಾಳಂತ. ಬಂದ್ರೆ ಒಂದು ವಾರ ಕರ್ಕೊಂಡು ಹೋಗ್ಲೆತ್ತಾಗ ಒಂದು ವಾರ ಬಿಟ್ಟು ಕಳಿಸ್ ವಾಪಸ್. ಬ್ಯಾಡ್ರಿ ಅತ್ಯಾರ, ಮನ್ಯಾಗಿಲ್ಲ 3 ಮಂದಿ ಗಂಡ್ಮಕ್ಳು ತಿನ್ನೋರು, ತೀರಾ ನೀವೊಬ್ಬರೇ ಎಲ್ಲರಿಗೆ ಮಾಡಾಕಕ್ಕೆ ಆಗ್ಬೇಕಲ್ರಿ ಅತ್ಯಾರ. ಮೊದಲೆಲ್ಲ ಮಾಡಿರಿ, ಈಗ ಬರ್ಬರ್ತಾ ವಯಸ್ಸನ್ರಿ ಅತ್ಯಾರ. ಅದಕ್ಕೆ ಕೊಟ್ಟರೆ ರೊಟ್ಟಿಯಾರ ಚಪಾತಿಯಾರ ಒಂದು ಏನೋ ಅನ್ನ ಸಾರ ಮಾಡಿಲ್ಲ ಅಂದ್ರೆ ನಿಮ್ಗೆ ಒಟ್ಟು ಅಷ್ಟೇ ಆಸರ ಆಕತ್ತಲ್ಲ, ಹೊರಗೆ ಒಳಗೆ ಕೂಡ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಏನವ ನೀನು ಹಿಂಗೆ ಯೋಚನೆ ಮಾಡ್ತೀನಿ, ನಿಮ್ಮ ತಂಗಿ ನೋಡಿದ್ರೆ ನಾನು ಹೋಗ್ತೇನೆ ಅಂತ ಆಕಿ ಜೊತೆಗೆ ಆಕಿ ಏನು ಅಡುಗೆ ಮಾಡ್ತಾಳೆ ಏನು ಆಗಲಿ ಬಿಡಿ. ನೋಡು ನೀವು ಅಕ್ಕ ತಂಗಿ ಅದು ಏನು ಮಾತಾಡ್ಕೊತೀರಿ ಮಾತಾಡ್ಕೊಳ್ರಿ, ನಾ ಬ್ಯಾಡ ಅಂತೂ ಅನ್ನೋದಿಲ್ಲ, ಹೋಗಂತೂ ಅನ್ನೋದಿಲ್ಲ. ನನಗೆ ಯಾಕವ ಒಂದು ಮಾತು. ಆಮೇಲೆ ಹುಡುಗರು ಸಣ್ಣ ಕೂಸಿದ್ದಾಗಿನೂ ಕುಂಚಿಗೆ, ಮಲ್ಲಿನಂಗಿ, ಮಡಿ ದೋತ್ರ, ಮೆತ್ತನ ಕಾಟನ್ ಅರಿವಿ ಎಲ್ಲ ಒಂದು ಗಂಟೆ ಮಾಡಿಟ್ಟಿದ್ದೆ. ಅಷ್ಟು ನೆನಪು ಮಾಡಿ ತೊಗೊಂಡೋಗು. ಏನು ಅಕ್ಕ ಇದು ಇವನ್ನ ಬಿಟ್ಟು ಬರ್ತಾನೆ ಹೋಗಿ ನಮ್ಮ ರಾಮ ಅಂದಂಗೆ. ತ್ರಿವೇಣಿ ನಿನ್ನ ಗಂಡ ಎಲ್ಲದಾನ ಬಿಟ್ಟು ಬರ್ಬೇಕು ಅವ್ರನ್ನ ಹೋಗಿ. ಬ್ಯಾಡ್ರಿ ಅತ್ತೀರ, ಅವ್ವ ಫೋನ್ ಹಚ್ಚಿದ್ಲಲ್ಲ, ಈಗ ಕಾರ್ ಗಾಡಿ ಮಾಡ್ಕೊಂಡೆ ಬರಾಕತ್ತಾರಂತವ್ರು. ಇಲ್ಲಿ ಮನೆ ಕಾರ್ ಗಾಡಿ ಐತಿಲ್ಲ, ಮತ್ತೆ ಕಾರ್ ಗಾಡಿ ಮಾಡ್ಕೊಂಡು ಬರಾಕತ್ತಾಳ ನಿಮ್ಮವ್ವ. ಏನು ಬಿಡುದಿಲ್ಲ ಅಂತಂದೇಳಿ ಯಾರ ಅಂದ್ರಂತನ ಏನವ ತಿಳ್ದಂಗ ಮಾಡ್ತಾರೆ. ಇವನ ಬಿಟ್ಟು ಬರ್ತಿದ್ನಲ್ಲ ರಾಮ, ಮತ್ತೆ ಯಾಕೆ ಮಾಡ್ಕೊಂಬ ಅಂದಿರಿ? ನೋಡ್ರಿ ಹೇಳ್ರಿ ನೀವ ಊಟ ತಡಿ ಬಂದೆ, ಹೊಸ ನೀರು ಕುಡಿದು ಬರ್ತೇನೆ. ಅಕ್ಕ ನಾನು ಬರ್ತೀನಕ್ಕ, ಬೇಜಾರಾಕೈತೆ ನಂಗೆ ನೀ ಇಲ್ಲಂದ್ರೆ. ಅಂದ್ರಲ್ದ ನಂಗೆ ನಿನ್ನಷ್ಟು ಕೆಲಸ ಮಾಡಕ್ಕೆ ಬರಲ್ಲ, ಏನಿಲ್ಲ. ನೀನು ಇಲ್ಲಂದ್ರೆ ಈ ಮನೆ ನಮ್ಮ ಕೆಲಸ ಭಾಳ ಆಕತಿ. ಅಲ್ಲಲ್ಲಿ ತ್ರಿವೇಣಿ, ನಿನಗೆ ಕೆಲಸ ಭಾಳ ಆಕೈತಿ ಅಂತ ಯೋಚನೆ ಮಾಡ್ತಿ, ಅತ್ತೇರಿಗೆ ಭಾಳ ಆಕೈತಿ ಅಂತ ಯಾಕೆ ಯೋಚನೆ ಮಾಡವಲ್ಲಿ? ಪಾಪ ಅವರು 3 ಮಂದಿ ಗಂಡ್ಮಕ್ಳು, ಅವ್ರು ತುಂಬ ತಿನ್ನೋರು, ಎಲ್ಲಾರ್ಗಿ ಮಾಡ್ಕೊಂತ ಕುಂದ್ರಕ್ಕಾಕೈತಾನೆ ಹೇಳಿ ನಾ ನೋಡೋನು. ಆತು ಬಿಡವ, ದಿನ ಇದನ್ನೇ ಹೇಳಿದ್ದೆ ಹೇಳ್ತಿ ಇರ್ತೀನಿ. ಅದು ಅಲ್ದ ನೀನು ದವಾಖಾನೆ ತೋರಿಸ್ಕೊಳಕತ್ತಿ. ಈಗ ಅಲ್ಲಿ ಬಂದು ಕುಂತಿ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋಕೆ ದವಾಖಾನೆ ದೂರ ಆಗೋದಿಲ್ಲನ. ಈಗ ಸದ್ಯ ತೋರಿಸ್ಕೋ ದವಾಖಾನೆಗೆ, ಏನು ಹಂಗೆ ಮಾಡಬೇಡ. ಆಯ್ತು ಅವ ಆರಾಮದಿಯಾ? ಆರಾಮದೀನಿ. ನೀ ಏನು ಒಪ್ಪಿಗೆ ಬಂದಿಲ್ಲ ನಿನ್ನ ಗಂಡ? ಅವರು ತನ್ನ ಏನೋ ಗೆಳೆಯರ ಮನೆಗೆ ಹೋಗೋದೈತಿ ಅಂತೇನ, ಅದಕ್ಕೆ ಹೋಗ್ಯಾರ. ನಂಗೆ ಇಲ್ಲಿ ಬಂದುಬಿಟ್ಟು ಬರ್ತಾರಂತ, ಈಗ ಇನ್ನೊಂದು ತಾಸು ಅಂದ್ರೆ ಬರ್ತೇನೆ ಅಂತ ಹೇಳೋಗ್ಯಾರ. ಹೌದು, ನೀ ಯಾಕೆ ಮಕ್ಕ ಅಷ್ಟು ಸಿಟ್ಟು ಮಾಡ್ಕೊಂಡಿಯಲ್ಲ? ಇನ್ಯಾರು ಸಲ ಬಿಡೇವ ನಿಮ್ಮ ಅಪ್ಪನ ಸಲುವಾಗಿ ಸಾಕಾಗೈತಲ್ಲ ಜಲಮ, ಏನಂತ ಕಟ್ಕೊಂಡೆ ಏನೋ ನನ್ನ ಕರ್ಮ, ನಿಮ್ಮ ಅಪ್ಪನ ಸಲುವಾಗಿ. ಹೌದು, ಒಪ್ಪಿಗೆ ಇದೆಯಲ್ಲ. ಹುಡುಗ ಏನು ಮಾಡಕ್ಕೆ ಮಕ್ಕೊಂಡೈತಾನೆ? ಯಾವ ಹುಡುಗ? ನನ್ನ ಮಗ ಬೇ. ಇಲ್ಲೋಡ ಮುಚ್ಚಬಾಯ್ ಮಗ ಅಂತ ಹಿಂಗೆ ಅನ್ನೋದು ಏನಾರ ನಿನ್ನ ಗಂಡು ಕೇಳಿಸ್ಕೊಂಡ್ರೆ ಅದೇನೋ ಅಂತಾರಲ್ಲ, ಊದದ್ ಕೊಟ್ಟು ಬಾಸು ತೊಗೊಂಡಾಗತ್ತೆ ನೋಡಿ. ವಿಚಾರ ಮಾಡು, ಬಾಂಡ್ಲಾಗಿಂದ ಹೊರ ಬೆಂಕಿಗೆ ಬಿದ್ದಂಗಾಕತಿ. ಈಗ ಜೀವನ ಚಂದ ಐತಿ, ಲಗ್ನ ಮಾಡ್ಕೊಂಡು ಹೌದು ಅನ್ನಂಗೆ ಬಂಗಾರದಂಥ ಗಂಡು ಸಿಕ್ಕಾನ, ಕಣ್ಣಿಟ್ಟು ನೋಡ್ಕೊತಾನ. ನೋಡಿ ಎಷ್ಟು ಚಂದ ಕಾಣಕತ್ತಿ ಮದುವೆ ಆಗಿ. ನನ್ನ ಮಗಳ ಹಿಂಗೆ ಇರವ, ಯಾಕೆ ಸುಮ್ಮನೆ ಮಗ ಮಗಳು ಅದು ಇದು ಅಂತ 108 ವಿಚಾರ ಮಾಡ್ತಿ. ನನಗೆ ನಿನ್ನ ಜೀವನ ಮುಖ್ಯ, ನೀ ಚಂದ ಇರೋದು ಮುಖ್ಯ. ಏನೋ ಆಗೋದಾಗಿ ಹೋತು ವಯಸ್ಸಿನಾಗ ಒಂದು ತಪ್ಪು, ಅದರಿಂದ ಒಂದು ಕೂಸು ಹುಡ್ತು, ಅದನ್ನು ಬಿಟ್ಬಿಡಿ. ಈಗ ಇನ್ನು ಮುಂದಿನ ಜೀವನ ಹೊಸದೈತಿ, ಬಂಗಾರದಂಥ ಜೀವನ ಸಿಕ್ಕೈತಿ, ಒಳ್ಳೆ ಗಂಡ ಸಿಕ್ಕಾನ. ಇನ್ನು ಮುಂದಾರ ಚಂದಾಗಿ ಜೀವನ ಮಾಡ್ಕೊಂಡೋಗು. ಹಳೇದೆಲ್ಲ ಮರ್ತು ಬಿಡ, ಎಲ್ಲ ಮರ್ತು ಬಿಡ. ಏನು ಆತವ, ಆದ್ರೆ ಕೂಸು ಎಲ್ಲೈತಿ ಅಂತ ಏನು ಒಂದು ವಿಚಾರ ಗೊತ್ತಾಗಲಿಲ್ಲ. ಅದನ್ನು ಸೇರಿಸ್ಬೇಕಾದ ಜಾಗಕ್ಕೆ ಸೇರ್ಸೇನಿ, ಸುಮ್ಮನಿರು. ಅವ ಕರೆ ಹೇಳವ, ಎಲ್ಲೈತಿ ನನ್ನ ಮಗ? ಅವ ತೋರ್ಸವ. ಇದು ದೊಡ್ಡವ್ರ ಮನೆಗೆ ಬಿಟ್ಟು ಬಂದೇನ? ಪರದೊಡ್ಡವ್ರ ಮನೆಗೆ? ಬಿಟ್ಕೊಂತಾಳ. ಅದಕ್ಕೆ ಒಂದು ಹುಟ್ಟೈತಲ್ಲ ಗಂಡು, ಅದನ್ನು ತಲೆ ಮ್ಯಾಗ ಹೊತ್ಕೊಂಡು ಗಂಡ ಹೆಂಡತಿ ಮೆರವಣಿಗೆ ಮಾಡೋದು ರಗಡಾಗೈತಿ. ಇನ್ನು ಈ ಖುಷಿನ ಬೇರೆ ಬಿಟ್ಕೊಂತಾಳ. ಹೋಗೀಗ ಕಾಲಾಗ ಒದ್ದು ಓಡಿಸ್ತಾಳ. ಹಂಗೆ ಅಲ್ಲ, ಆಕ್ಯಾಕೆ ಬಿಟ್ಕೊಂತಾಳ, ಅಲ್ಯಾಕೆ ಬಿಡಕ್ಕೆ ಹೋಗ್ಲಿ ನಾನಾರ. ಮತ್ತು ಎಲ್ಲಿ ಓದ್ಬೇ ಯವ್ವ? ಕರೆ ಹೇಳ್ಬೇ, ಎಲ್ಲಿ ಓದ್ದ ನನ್ನ ಮಗ? ಅನಾಥಾಶ್ರಮಕ್ಕೆ ಸೇರ್ಸೇನೆ. ತಂದೆ ತಾಯಿ ಯಾರು ಗೊತ್ತಿಲ್ಲರಿ, ಖುಷಿ ತಗೋರಿ ಅಂತೇಳಿ. ಅವ ಏನು ಬೇಡ ತಂದೆ ತಾಯಿ, ನಾನು ಇದೀನಲ್ಲವ, ನಾ ಬದುಕಿದ್ದಾಗ ನನ್ನ ಮಗನ ಅನಾಥಾಶ್ರಮಕ್ಕೆ ಹಾಕಿಬಿಟ್ಟೆ. ಅಯ್ಯೋ ಪಾಪ, ಎಷ್ಟು ಸ್ವಾರ್ಥಿಗಳಾಗ್ಬಿಟ್ವಿ ಅವ ನಾವು. ಆ ಎಳೆ ಕೂಸಿನ ನಾವು ನಮಗೆ ಅಲ್ಲಿ ಹಾಕಿಬಿಟ್ವಲ್ವೇ ಯವ್ವ. ನಾವು ಮಾಡಿದ ತಪ್ಪಿಗೆ ಆ ಕೂಸಿಗೆ ಹಾಕ್ಬೇ ಶಿಕ್ಷೆ. ಇದೇ ಕಾರಣಕ್ಕೆ ನಾವು ಮದುವೆ ಮಾಡ್ಕೊಳಕ್ಕೆ ಅಲ್ಲಂದ ನೀನೇ ಮಾಡಿದಿ. ಆ ಕೂಸಿನ ನೋಡ್ಕೊತೀನಿ ಅಂದಿದ್ದೆ, ಈಗ ನೋಡಿದ್ರೆ ಅನಾಥಾಶ್ರಮಕ್ಕೆ ಹಾಕೇನೆ ಅಂತೆ. ಯವ್ವ, ನಿನ್ನ ಮನಸ್ಸರ ಹೆಂಗೆ ಬಂದ್ವಿ? ಅದು ಎಷ್ಟು ಕಟ್ಟಿ ಮಾಡ್ಕೊಂಡಿವೆ ಮನಸ್ಸು ಎಷ್ಟು ಕಟ್ಟಿ ಮಾಡ್ಕೊಂಡಿವೆ. ನನ್ನಿಂದ ಆಗಿದ್ದ ತಪ್ಪಿಗೆ ಆ ಕೂಸು ಅನಾಥ ಆತಲ್ವೇ. ಈಗ ನಾನು ಮದುವೆ ಮಾಡ್ಕೊಂಡು ಚಂದದೇನಿ, ಆ ಕೂಸು ಪಾಪ ತಂದೆ ತಾಯಿ ಎಲ್ಲ ಇದ್ದು ಅನಾಥಾಶ್ರಮದಾಗ ಬೆಳಿಬೇಕಲ್ವೇ.
ಬಾಯಿ ಮುಚ್ಚೆ ಸಾಕು. ಏನು ಗೋಳಾಡಕತ್ತೀಯಲ್ಲ ನೀನು? ಹುಟ್ಟಿದ ಖುಷಿನ ತಗೊಂಡೋಗಿ ಎಲ್ಲ ಹೊಲ್ದಾಗ ಬಿಟ್ಟು ಬಂದಿದ್ದಿಲ್ಲನ? ಅದ ಅಲ್ಲನ ಅಕ್ಕಿ ಕೈಗೆ ಸಿಕ್ಕಿದ್ದ. ಅವತ್ತ ಮನಸ್ಸು ಕಟಿಯಾಗಿತ್ತೇ ಇಲ್ಲ? ಹೇಳ, ಕಲ್ಲಾಗಿತ್ತ ಇಲ್ಲ? ಅವತ್ತು ಬಿಟ್ಟಾಕ ನಡೀತ, ಈಗ ನಾ ಬಿಟ್ಟಿದ್ದಕ್ಕೆ ನಿಂಗೆ ಸಿಟ್ಟು ಬಂದೈತಿ. ಅವಾಗ ನಾನೊಂದು ಅಸಹಾಯಕ ಸ್ಥಿತಿ ಒಳಗಿದ್ದೆ ಅವ್ವ. ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ನಾನು ತಪ್ಪು ಮಾಡಿದೆ ನಿಜ, ಇಲ್ಲ ಅಂತ ಹೇಳಂಗಿಲ್ಲ. ನಾನು ಸಮಾಜ ಎದುರಿಸೋ ಶಕ್ತಿ ನನಗಿರಲಿಲ್ಲ. ಈಗೆಲ್ಲ ಗೊತ್ತೇ ಆಗ್ಬಿಟ್ಟತ್ತಲ್ಲ. ಅದು ಅಲ್ಲದೆ ನೀ ನೋಡ್ಕೊತೀನಿ ಅನ್ನೋ ಧೈರ್ಯಕ್ಕೆ ನಾನು ಸುಮ್ಮನಾಗಿದ್ದು. ನೀ ಒಯ್ದು ಬಿಟ್ಟಲ್ಲ, ಅದೇ ನಂಗೆ ಬೇಜಾರಾಗಿದ್ದು. ನೋಡು ಪಲ್ಲವಿ, ಇದನ್ನೆಲ್ಲ ಯೋಚನೆ ಮಾಡಬೇಡ. ನಿನಗೆ ಹೇಳ್ತಾ ಇದ್ದೀನಿ ಕೇಳು. ಏನು ಸುಮ್ಮನಿರು, ಏನೂ ಆಗಿಲ್ಲಲೇ. ಯಾಕೆ ಎಷ್ಟು ಮಕ್ಕಳಿದ್ದು ಗೊತ್ತ ಅನಾಥ ಆಶ್ರಮದಾಗ? ತಂದೆದನಂತ ಏನಿದ್ದು ಇಲ್ದಂಗೆ ಜೈಲ್ನ್ಯಾಗ ಕೊಳೆತಾ ಅದಾನ. ಇನ್ನು ಯಾವಾಗ ಹೊರಗೆ ಬರ್ತಾನ ಗೊತ್ತಿಲ್ಲ. ತಾಯಿ ಅಂತ ತಾಯಿ ನೀ ಮದುವೆ ಮಾಡ್ಕೊಂಡು ಹೋಗಿಲ್ಲನ? ನನಗೇನು ಕರಂಬಿದ್ದತ್ತೆ ನೋಡ್ಕೊಳ್ಳೋದು? ಏನಿಲ್ಲ ಎತ್ತಿಲ್ದ ಅದು ಒಂದು ಏನು ಮಾಡ್ಬೇಕಂತನೂ ತಿಳಿವಲ್ತು ನನಗೆ. ನಾನು ಇಟ್ಕೊಂಡು ಏನು ಮಾಡಲಿ? ಸುಮ್ಮನಿರು, ಏನಾಗಲ್ಲ. ಅಲ್ಲೇ ಹೋಗಿ ವಾರಕ್ಕೊಮ್ಮೆ ನೋಡ್ಕೊಂಡು ಬರ್ತೇನೆ ನಾನು. ಏನು ಎದುರ್ತೀಯ ಏನವಾತಾಗ? ಸುಮ್ಮನಿರು. ನೀ ಅಷ್ಟೊಂದು ಮನ್ಸಿಗೆ ನೋವು ಮಾಡ್ಕೊಳ್ಳೋಂಥದ್ದು ಏನೂ ಆಗೇ ಇಲ್ಲ. ಅದು ಸುಮ್ಮನೆ ಖಾಲಿ ಪೀಲಿ ಸಿಟ್ಟು ಮಾಡ್ಕೊಳಕತ್ತಿ. ಈ ಸುಮ್ಮನಿರು, ನಿನಗೂ ಬೇಕಾದ್ರೆ ನಾ ಹೇಳ್ತೇನಂತ. ವಾರಕ್ಕೊಮ್ಮೆ ಬೇಕಾದ್ರೆ ನಾನೇ ಬಂದಾಗ ನಾ ಹೊಂಟಾಗ ನೀನು ಕರ್ಕೊಂಡೋಗಿ ತೋರಿಸ್ತೇನಂತ. ಈಗ ಅದೆಲ್ಲ ಯೋಚನೆ ಬಿಡು, ಗಂಡನ ಕೊಟ್ಟು ನೆಮ್ಮದಿಯಾಗಿರೋ. ಅಯ್ಯೋ ಗಾಡಿ ಬಂತ. ನಿನ್ನ ಗಂಡನ ನಾನು ನೋಡ. ಬರ್ರಿ ಬರ್ರಿ ಆಳಾರ ಕುಂದ್ರ ಬರ್ರಿ. ಯಾಕ ಪಲ್ಲವಿ, ಯಾಕೆ ಅಳ್ತಾ ಇದ್ದಿ? ಅದು ಏನಿಲ್ರಿ, ತಾಯಿನ ಬಿಟ್ಟು ಹೋಗ್ಬೇಕಾತಲ್ಲ. ಪಾಪ ನೀ ಹೆಂಗದಿಯ ಏನೋ, ಏನು ತಿಂದೆ ಇಲ್ವೇ, ಆರಾಮದಿ ಇಲ್ಲ ಅಂತೇಳಿ ಬೇಜಾರಕ್ಕೀಗ ಅಷ್ಟೇ. ಅಂದರೆ ನಿಮಗೆ ಗೊತ್ತಲ್ಲ, ನಮ್ಮ ಮನೆಯವರಿಗಿಬ್ರು ಹೆಂಡ್ತ್ಯಾರ, ನಾ ಎರಡನೇದಕ್ಕಿ, ಇನ್ನೊಬ್ಬಕ್ಕಿಗೆ ಮಗು ಆಗೈತಿ ಈಗ ಹೊತ್ತು ಭಾಳ ಲೇಟಾಗಿ. ಹಾಗಾಗಿ ಅವ್ರು ಅಲ್ಲೇದಾರ, ಇಲ್ಲಿ ಯಾರು ಇಲ್ಲಲ್ಲ, ಅದೇ ಬೇಜಾರಕ್ಕೀಗ ಅಷ್ಟೇ. ಓ ಹೌದಾ, ಅದಕ್ಕೆ ಚಿಂತೆ ಮಾಡ್ತೀವಿ ಬಿಡು. ಮನ್ಯಾಗೂ ಅವ್ವ ನಮ್ಮವ್ವ ಒಬ್ಬಕ್ಕೆ ಇರ್ತಾಳ. ಇವ್ರಿಗೆ ಬೇಜಾರಾದ್ರೆ ಬೇಕಾದ್ರೆ ಒಂದು ವಾರ ಅಲ್ಲೇ ಒಂದು ವಾರ ಇಲ್ಲೇ ಇರೋಕೆ ಅಡ್ಡಿ ಇಲ್ಲಪ್ಪ, ನಡೀತೈತಿ. ಅತ್ತಿಯವ್ರ ನೀವು ಹಿಂಗೆ ಮಾಡ್ರಿ, ಒಂದು ವಾರ ನಮ್ಮ ಮನೆಗೆ ಬರ್ರಿ, ಒಂದು ವಾರ ಇಲ್ಲಿರ್ರಿ, ಮತ್ತೊಂದು ವಾರ ಅಲ್ಲಿ ಬರ್ಕೊಂತ ಹೋಗ್ಕೊಂತೀರಿ. ಮನ್ಯಾಗೂ ನಮ್ಮ ವಾರ ಒಬ್ಬರೇ ಇರ್ತಾರೆ, ನೀವು ಬಂದ್ರೆ ಹೋದ್ರೆ ಅವ್ರಿಗೂ ಆಸರ ಬೇಸರ ಕಳೀತೈತಿ. ಹಾಂ ಬರ್ತೇನೆ ತಗೋರಿ, ಕುಂದ್ರಿ ಚಾ ಮಾಡ್ಕೊಂಬರ್ತೀನಿ. ಯಾಕೆ ಅಷ್ಟೊಂದು ಜೋರಾಗಳಾಕತ್ತಿ? ಸಮಾಧಾನ ಮಾಡ್ಕೋ. ಅದೇ ಹೇಳಿದ್ನಲ್ಲ, ಬರ್ಕೊಂತ ಹೋಗ್ಕೊಂತಿದ್ರ ಆತು ನಿಮ್ಮ ವಾರ ಅಂತೇಳಿ. ಏನು ಬೇರೆ ಏನಾರು ಪ್ರಾಬ್ಲಮ್ಮಾ? ನನ್ನ ಹತ್ರ ಹೇಳ್ಕೊಳಂಗೆ ಇದ್ದರೆ ಹೇಳ್ಬೋದು, ಏನು ತೊಂದರೆ ಇಲ್ಲ. ಬೇರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ನಿಮ್ಮ ಫ್ರೆಂಡ್ನ ಬೆಟ್ಟಾಗಕ್ಕೆ ಹೋಗ್ತೀನಿ ಅಂದ್ರಿ, ದೌಡ್ ಬಂದುಬಿಟ್ರಿ. ಅಯ್ಯೋ ಹೋದೆ, ನನ್ನ ಮಗಗೆ ಏನೋ ಅರ್ಜೆಂಟ್ ಕೆಲಸ ಬಂತಂತ ಹೊರಗೋಗ್ಬಿಟ್ಟಾನ. ಅದಕ್ಕೆ ನಾನು ಮತ್ತೆ ಬರ್ತೇನೆ ನಿಂದ್ರ ಅಂತ. ಮತ್ತೆ ಎಲ್ಲಿ ನಿಂದ್ರಕ್ಕೆ ಹೋಗ್ಲಿ? ನಾನು ಇಲ್ಲಪ್ಪ ಹೋಗ್ತೀನಿ, ನಾನು ಹೆಂಡ್ತಿನಲ್ಲಿ ತವ್ರ ಮನೆಗೆ ಬಿಟ್ಟೇನಿ, ಇನ್ನೊಂದು ಸಲ ನೀನೇ ಬಂದು ಭೇಟಿಯಾಗ ನನಗೆ ಅಂತ ಹೇಳಿ ಬಂದೆ. ಹೌದಾ? ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗೋಣ ಹಂಗಾರೆ. ಸರಿ, ನಿಮ್ಮ ಅವ್ರು ಬರ್ತಾರಂದ್ರೆ ಕರಿಬೇಕಾರೆ ದೇವಸ್ಥಾನಕ್ಕೆ? ಬೇಡ, ನಾವಿಬ್ಬರು ಬೈಕಿನ ಮೇಲೆ ಹೋಗ್ತೀವಿ. ಆಕಿ ಮತ್ತೆ ಆಟೋಕ್ಕೆ ಬರ್ಬೇಕಾಕತಿ. ಬೇಡ, ಈ ಸಲ ನಾವಿಬ್ಬರೇ ಹೋಗಿ ಬರೋಣಂತ. ಚಾ ನಂಗೇನು ಬೇಡ, ನೀವು ಕುಡೀರಿ. ನಾನು ಹೋಗಿ ಒಂಚೂರು ಮುಖ ತೊಳ್ಕೊಂಡು ಬರ್ತೇನೆ. ಪಲ್ಲವಿ ಓಕೆ ಹೋದಿಲ್ಲ? ಯಾಕೋ ಭಾಳ ಬೇಜಾರು ಮಾಡ್ಕೊಂಡಿಯಪ್ಪ. ನನಗೆ ಯಾಕೋ ನಿಮ್ಮ ಅವ್ರ ವಿಚಾರ ಕಳಾಕತ್ತಿಲ್ಲ ನೀ ಅನ್ನಿಸ್ತೈತಿ. ಇಲ್ಲ ಅದೇ ವಿಚಾರಕ್ಕೆ ಮುಖ ತೊಗೊಂಬರ್ತೀನಿ. ಏನೋಪ್ಪ, ಈ ಹೆಣ್ಮಕ್ಳ ಸೆಂಟಿಮೆಂಟ್ ಹೆಂಗಂತೇಳಿ ತಿಳ್ಕೊಳಕ್ಕಾಗಲ್ಲ. ಪಾಪ ಬೇಜಾರು ಮಾಡ್ಕೊಂಡಾಳ. ಕೆಲವೊಂದು ಹೇಳ್ಕೊಳಕ್ಕೂ ಆಗದೆ ಇರೋದು ಇರ್ತೈತಿ. ಏನೋ ಯಾರಿಗೆ ಗೊತ್ತು.